ರೇಣುಕಾಸ್ವಾಮಿ ಹತ್ಯೆಯ ನಂತರ ಒಡವೆಗಳು ಕಳುವಾಗಿದೆ. ಆರೋಪಿ ರಾಘವೇಂದ್ರ ನಿವಾಸದಲ್ಲಿ ಆ ಒಡವೆ ಪತ್ತೆಯಾಗಿದೆ. ರೇಣುಕಾಸ್ವಾಮಿ ಒಡವೆಗಳನ್ನ ಕಳ್ಳತನ ಮಾಡಿದನ ಹಾಗಾದ್ರೆ ರಾಘವೇಂದ್ರ ಮನೆಯಲ್ಲಿ ರೇಣುಕಾಸ್ವಾಮಿ ಉಂಗುರ ಚೈನ್ ಪತ್ತೆಯಾಗಿದ್ದು ಅದನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ರಾಘವೇಂದ್ರ ಪತ್ನಿ ಬಳಿ ಇದ್ದಂತಹ ಒಡವೆಗಳನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ನೆನೆ ಮಹಜರು ವೇಳೆ 4.5 ಲಕ್ಷ ಹಣದ ಜೊತೆ ಒಡವೆ ಮತ್ತು ಬಟ್ಟೆಗಳನ್ನ ಪೊಲೀಸರು ಸೀಸ್ ಮಾಡಿದ್ದಾರೆ. ಶೆಡ್ ಒಳಗೆ ಹೋಗೋ ಮುನ್ನ ಕಾರ್ನಲ್ಲೇ ರೇಣುಕಾಸ್ವಾಮಿ ಒಡವೆಯನ್ನ ಬಿಚ್ಚಿಟ್ಟಿದ್ದ. ತನ್ನ ಮೇಲೆ ಹಲ್ಲೆ ಮಾಡಬಹುದು ಅಂತ ರೇಣುಕಾಸ್ವಾಮಿ ಮೊದಲೇ ಊಹಿಸಿದ್ದ. ಹತ್ಯೆ ಮಾಡಿ ಚಿತ್ರದುರ್ಗಕ್ಕೆ ಹೋದ ನಂತರ ರಾಘವೇಂದ್ರ ಕೈಗೆ ಈ ಒಡವೆ ಸಿಕ್ಕಿದೆ. ರಾಘವೇಂದ್ರಗೆ ಈ ಒಡವೆಗಳನ್ನ ನೀಡಿದ್ದು ಜಗ್ಗ ಮತ್ತು ಅನುಕುಮಾರ್. ರೇಣುಕಾಸ್ವಾಮಿ ಹತ್ಯೆಯ ನಂತರ ಆ ಒಡವೆಗಳು ಎಲ್ಲಿ ಹೋಯ್ತು ಅನ್ನೋ ಪರಿಶೀಲನೆಯಲ್ಲಿದ್ದಂತ ಪೊಲೀಸರಿಗೆ ಈಗ ಒಡವೆ ಕೈಗೆ ಸಿಕ್ಕಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್ ಸಂಪರ್ಕದಲ್ಲಿದ್ದಾರೆ. ರಮೇಶ್, ರೇಣುಕಾಸ್ವಾಮಿ ಮೈ ಮೇಲಿದ್ದಂತಹ ಚಿನ್ನದ ಉಂಗುರ ಮತ್ತು ಚೈನ್ ಎಲ್ಲಿ ಅನ್ನೋ ಹುಡುಕಾಟದಲ್ಲಿದ್ದಂತಹ ಪೊಲೀಸರಿಗೆ ಈಗ ಅದಕ್ಕೂ ಕೂಡ ಉತ್ತರ ಸಿಕ್ಕಿದೆ. ಆ ಒಡವೆಗಳನ್ನ ಈಗ ಪೊಲೀಸರು ಜಪ್ತಿ ಮಾಡಿದ್ದಾರೆ. ಆ ಒಡವೆ ರಾಘವೇಂದ್ರ ಕೈಗೆ ಸಿಕ್ಕಿದ್ದು ಹೇಗೆ? ತನ್ನ ಮೇಲೆ ಹಲ್ಲೆ ಆಗ್ಬಹುದು ಅಂತ ಮೊದಲೇ ಊಹೆ ಮಾಡಿದ್ರ ಹಾಗಾದ್ರೆ ರೇಣುಕಾಸ್ವಾಮಿ ಆ ಒಡವೆಯನ್ನ ಕಾರಲ್ಲೇ ಬಿಚ್ಚಿಟ್ಟಿದ್ರಂತೆ? ಶ್ವೇತಾ, ಆ ರೀತಿಯಾದಂಥ ಒಂದಷ್ಟು ಅನುಮಾನಗಳು ವ್ಯಕ್ತ ಆಗ್ತಿರುವಂಥದ್ದು ಮತ್ತು ಪೊಲೀಸ್ ಮೂಲಗಳಿಂದ ಸಿಗ್ತಾ ಇರುವಂಥ ಒಂದಷ್ಟು ಖಚಿತ ಮಾಹಿತಿಗಳೇನೆಂದರೆ, ಅಲ್ಲಿ ರಾಘವೇಂದ್ರ ಅವರ ಬಳಿ ಇದ್ದಂಥ ಒಂದು ರಿಂಗ್ ಮತ್ತು ಒಂದು ಕೋಳಿಗೆ ಹಾಕೊಂಡಂಥ ಚೈನ್ ಏನಾಗಿತ್ತು ಅನ್ನುವಂಥ ನಿಟ್ಟಿನಲ್ಲಿ ಏನೋ ಒಂದಷ್ಟು ಪ್ರಶ್ನೆಗಳಿದ್ದು. ಮತ್ತು ಪೋಸ್ಟ್ ಮಾರ್ಟಮ್ ಸಂದರ್ಭದಲ್ಲಿ ಬಂದಂಥ ರೇಣುಕಾಸ್ವಾಮಿ ಅವರ ತಂದೆ ತಾಯಿರಂದ್ರೆ ಇಬ್ಬರೂ ಕೂಡ ಕೇಳಿರ್ತಾರೆ, ಅಂದರೆ ತನ್ನ ಮಗನ ಮೇಲೆ ಇದ್ದಂಥ ಒಡವೆಗಳು ಇಲ್ಲ, ಅದು ಎಲ್ಲಿ ಹೋಯ್ತು ಅನ್ನುವಂಥ ವಿಷಯದಲ್ಲಿ ಪ್ರಶ್ನೆಗಳನ್ನು ಕೇಳಿದ್ರು. ಆ ನಿಟ್ಟಿನಲ್ಲಿ ಪೊಲೀಸರು ಹೇಳ್ತಾರೆ, ಆತನ ಮೃತದೇಹದ ಮೇಲೆ ಒಂದು ಉಡುದಾರವನ್ನು ಹೊರತುಪಡಿಸಿದರೆ ಬೇರೆ ಯಾವ ರೀತಿಯಾದಂಥ ಒಡವೆಗಳು ಇರಲಿಲ್ಲ ಅನ್ನುವಂಥ ಮಾಹಿತಿಯನ್ನು ಕೊಟ್ಟಿದ್ರು. ಅದಾದ ನಂತರ ಆ ಬಗ್ಗೆ ಒಡವೆಗಳು ಏನಾಯಿತು ಅನ್ನೋ ನಿಟ್ಟಿನಲ್ಲಿ ತನಿಖೆಯನ್ನು ಮಾಡ್ತಾ ಹೋಗ್ತಾರೆ. ನಿನ್ನೆ ಇನ್ಸ್ಪೆಕ್ಟರ್ ಸುಬ್ರಹ್ಮಣ್ಯ ಅವರ ನೇತೃತ್ವದಲ್ಲಿ ಚಿತ್ರದುರ್ಗಕ್ಕೆ ಹೋಗಿ 4 ಆರೋಪಿಗಳ ಮನೆಯಲ್ಲಿ ಹಾಜರು ಮಾಡುವ ಸಂದರ್ಭದಲ್ಲಿ ರಾಘವೇಂದ್ರ ಮನೆಯಲ್ಲಿ ಆ ಒಂದು ಉಂಗುರ ಮತ್ತೆ ಚೈನ್ ಎರಡೂ ಕೂಡ ಸಿಕ್ಕಿರುವಂಥದ್ದು. ಅದು ರಾಘವೇಂದ್ರನ ಪತ್ನಿಯ ಬಳಿ ಇವನ್ನ ಸೀಸ್ ಮಾಡಲಾಗಿದೆ ಅನ್ನುವಂಥದ್ದು. ಸೊ ಅದು ಹೇಗೆ ಅವ್ರ ಬಳಿ ಹೋಯ್ತು ಅಂತ ಮಾಹಿತಿ ನೋಡ್ತಾ ಹೋದ್ರೆ, ಇಲ್ಲೊಂದು ಕಡೆ ಶನಿವಾರ ಅವ್ರನ್ನ ರೇಣುಕಾಸ್ವಾಮಿನ ಕಿಡ್ನಾಪ್ ಮಾಡಿಕೊಂಡು ದುರ್ಗದಿಂದ ಬೆಂಗಳೂರಿಗೆ ಕರೆತರುವಂತ ಸಂದರ್ಭದಲ್ಲಿ ಕೂಡ ಆತನಿಗೆ ಒಂದಷ್ಟು ಅವಾಚ್ಯ ಶಬ್ದಗಳಿಂದ ಬೈತಾರೆ. ಮತ್ತೆ ಅವರ ಇಡೀ ಒಂದು ಏನೋ ವರ್ತನೆಗಳನ್ನು ನೋಡಿದ್ರೆ ಎಲ್ಲೊಂದ್ ಕಡೆ ರೇಣುಕಾಸ್ವಾಮಿಗೆ ತನ್ನ ಮೇಲೆ ಎಲ್ಲೊಂದ್ ಕಡೆ ಹಲ್ಲೆ ಆಗ್ಬೋದು, ಇವ್ರು ನನಗೇನೋ ಒಂದು ಮಾಡ್ತಾರೆ ಅನ್ನುವಂಥ ಒಂದಷ್ಟು ಭಯ ಆತನಿಗೆ ಇತ್ತು. ಆ ಸಂದರ್ಭದಲ್ಲಿ ಎಲ್ಲೊಂದ್ ಕಡೆ ಆ ಸಂದರ್ಭದಲ್ಲಿ ಹೊಡೆಯುವಂತ ಸಂದರ್ಭದಲ್ಲಿ ಅಥವಾ ಏನೋ ಒಂದು ಗಲಾಟೆಗಳಾದ್ರೆ ಆ ಸಂದರ್ಭದಲ್ಲಿ ನನ್ನ ಚೈನ್ ಉಂಗುರವನ್ನ ಕಿತ್ಕೊಳ್ಬಹುದು ಅನ್ನೋ ನಿಟ್ಟಿನಲ್ಲಿ ಆತ ಆ ಒಂದು ಉಂಗುರ ಮತ್ತೆ ಚೈನ್ ಅನ್ನ ಕಾರ್ನಲ್ಲೇ ಬಿಚ್ಚಿಟ್ಟು ಹೋಗಿರ್ತಾರೆ. ಸೊ ಅದಾದ ನಂತರ ಆದ್ರೆ ಆತ ಮತ್ತೆ ವಾಪಸ್ ಬರೋದಿಲ್ಲ. ಅದೇ ಶೆಡ್ ನಲ್ಲಿ ಆತನ ಕೊಲೆ ಮಾಡಲಾಗುತ್ತೆ, ಬಾಡಿನ ಡಿಸ್ಪೋಸ್ ಮಾಡಲಾಗುತ್ತೆ. ಸೊ ಆ ಒಡವೆಗಳನ್ನ ವಾಪಸ್ಸು ಏನು ಡ್ರೈವರ್ ರವಿಶಂಕರ್, ಜಗ್ಗ ಮತ್ತೆ ಅನುಕುಮಾರ್ ಚಿತ್ರದುರ್ಗಕ್ಕೆ ವಾಪಸ್ ಹೋಗ್ತಾರೆ. ಹೋದಂತ ಸಂದರ್ಭದಲ್ಲಿ ಆ ಒಂದು ಒಡವೆಗಳನ್ನ ಜಗ್ಗ ಮತ್ತೆ ಅನುಕುಮಾರ್ ರಾಘವೇಂದ್ರನ ಪತ್ನಿಗೆ ಕೊಟ್ಟಿರ್ತಾರೆ. ಯಾಕೆಂದ್ರೆ ರಾಘವೇಂದ್ರ ವಾಪಸ್ ಅವತ್ತು ಚಿತ್ರದುರ್ಗಕ್ಕೆ ಹೋಗೋದಿಲ್ಲ. ಹಾಗಾಗಿ ಆತ ರಾಘವೇಂದ್ರನ ಹೆಂಡತಿಯ ಬಳಿ ಇದ್ದಂತ ಒಡವೆಗಳನ್ನ ಈಗ ಸೀಸ್ ಮಾಡಿದ್ದಾರೆ ಅನ್ನುವಂತ ಮಾಹಿತಿಗಳ ಆಗ್ತಿರುವಂತದ್ದು. ಇಲ್ಲಿ ನೋಡ್ತಾ ಹೋದ್ರೆ ಎಲ್ಲ ಒಂದ್ ಕಡೆ ಚಿತ್ರದುರ್ಗದಿಂದ ಆತನ ಕಿಡ್ನಾಪ್ ಮಾಡಿಕೊಂಡು ಬೆಂಗಳೂರಿಗೆ ಕರ್ಕೊಂಡ್ ಬರುವ ಸಂದರ್ಭದಲ್ಲಿ ಅವರ ಇಡೀ ನಡವಳಿಕೆಗಳು, ಅವರ ಫೋನ್ ಕಾಲ್ಗಳು ಅದನ್ನ ನೋಡಿದ್ರೆ ರೇಣುಕಾಸ್ವಾಮಿಗೆ ಒಂದು ಭಯ ಶುರುವಾಗಿತ್ತು. ನನ್ನನ್ನೆಲ್ಲ ಒಂದ್ ಕಡೆ ಇವರು ಹಲ್ಲೆ ಮಾಡ್ತಾರೆ ಅಥವಾ ನನಗೇನು ತೊಂದರೆ ಮಾಡಬಹುದು ನಿಟ್ಟಿನಲ್ಲಿ ಊಹಿಸಿ ಆ ಒಡವೆಯನ್ನ ಕಾರ್ನಲ್ಲಿ ಇಟ್ಟೋಗಿದ್ದ. ಆ ಒಡವೆಗಳು ಈಗ ಸಿಕ್ಕಿರುವಂತದ್ದು. ಹಾಗಾಗಿ ಇಲ್ಲೊಂದ್ ಕಡೆ ಕಳ್ಳತನದ ಸೆಕ್ಷನ್ಗಳು ಕೂಡ ಈ ಒಂದು ಎಫ್ಐಆರ್ ನಲ್ಲಿ ಸೇರುವಂತ ಸಾಧ್ಯತೆಗಳು ಈ ಮೇಲ್ನೋಟ ಕಂಡು ಬರ್ತಾ ಇದೆ. ಶ್ವೇತಾ, ಥ್ಯಾಂಕ್ ಯು ರಮೇಶ್. ನಿಮ್ಮೆಲ್ಲ ಡೀಟೇಲ್ಸ್ಗೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.